ಅಕ್ರಮ ವಾಣಿಜ್ಯ ಕಟ್ಟಡ ತೆರವಿಗೆ ತಾವರೆಕೆರೆ ಗ್ರಾಮ ಪಂಚಾಯಿತಿಗೆ ಆದೇಶಿಸಿದ ಮಾಗಡಿ ಯೋಜನಾ ಪ್ರಾಧಿಕಾರ. ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಕಾನೂನು ಗಾಳಿಗೆ ತೂರಿ ಅಕ್ರಮವಾಗಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಿರುವ ಸಂಬಂಧ ಕರುನಾಡು ಸೇನೆಯ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ನೀಡಿದ ದೂರಿನ ಮೇರೆಗೆ ಪರಿಶೀಲನೆ ನಡೆಸಿದ ಮಾಗಡಿ ಯೋಜನಾ ಪ್ರಾಧಿಕಾರ ತಾವರೆಕೆರೆ ಗ್ರಾಮದಲ್ಲಿ ಬಿಸಿ ವೀರಭದ್ರಯ್ಯ ಹಾಗೂ ಜೆಸಿ ಚಂದ್ರಮ್ಮ ಅವರು ಅಕ್ರಮವಾಗಿ SRS ಕನ್ವೆನ್ಷನ್ ನಿರ್ಮಾಣ ಮಾಡಿದ್ದಲ್ಲದೆ ನಕ್ಷೆಯಲ್ಲಿ ಅನುಮೋದನೆಯಂತೆ ರಸ್ತೆಯನ್ನು ಬಿಡದೆ ರಸ್ತೆಯ ಜಾಗದಲ್ಲಿ ಪಾರ್ಕ್ ಹಾಗೂ ಪಾರ್ಕ್ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧಿಸಿದ್ದಾರೆ. ಹಾಗಾಗಿ ಯಾವುದೇ ಪರಿಹಾರ ನೀಡದೆ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸುವಂತೆ ಮಾಗಡಿ ಯೋಜನೆ ಪ್ರಾಧಿಕಾರ ತಾವರೆಕೆರೆ ಗ್ರಾಮ ಪಂಚಾಯಿತಿಗೆ ಆದೇಶ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕರುನಾಡು ಸೇನೆಯ ರಾಜ್ಯ ಉಪಾಧ್ಯಕ್ಷ ಎಂ ಜಗದೀಶ್ ಹಾಗೂ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಬಸವನಪಳ್ಳ ಮಂಜುನಾಥ್ ಗ್ರಾಮ ಪಂಚಾಯಿತಿ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಮನಗರ ತಾಲೂಕು ಅಧ್ಯಕ್ಷರಾದ ಗಂಗಾಧರ್, ಜಿಲ್ಲಾ ದಲಿತ ಘಟಕದ ಅಧ್ಯಕ್ಷರಾದ ಕೆ ಜಯರಾಮ್, ತಾಲೂಕು ಮಹಿಳಾ ಅಧ್ಯಕ್ಷರಾದ ಭಾಗ್ಯ, ಸುಧಾ, ತಾಲೂಕು ಉಪಾಧ್ಯಕ್ಷರಾದ ಯಶವಂತ್ ಇತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಮಂಜುನಾಥ್ ಅಂತ, ಕರ್ನಾಟಕ ಸೇನೆ ಬೆಂಗಳೂರು ನಗರ ಅಧ್ಯಕ್ಷರಾಗಿದ್ದೀವಿ. ತಾವರೆಕೆರೆ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಲಿ ಬಸವನಪಾಳ್ಯ ಗ್ರಾಮದಲ್ಲಿ ಬಿಸಿ ವೀರಭದ್ರಯ್ಯ ಅನ್ನೋರು SRS ಕನ್ವೆನ್ಷನ್ ಅಲ್ಲಿ ಕಟ್ಟಿದ್ದಾರೆ. ಅದ್ರ ಬಗ್ಗೆ ಹಿಂದಗಡೆಗೆ ಹೋಗೋಕೆ ಆ ಗ್ರಾಮದಿಂದ ಗ್ರಾಮಸ್ಥರುಗಳು ಹಿಂದಗಡೆಗೆ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಜಾಗ ದಾರಿ ಬಿಟ್ಟಿಲ್ಲ, ದಾರಿ ಬಿಟ್ಟನೆ ಕಟ್ಟಿದ್ದಾರೆ. ಅದನ್ನ ನಾವು ಕ್ವಶನ್ ಮಾಡಿದಾಗ ನಮ್ಮ ಸ್ವಂತ ಜಾಗದಲ್ಲಿ ನಾವು ಕಟ್ಕೊಂಡಿದೀವಿ, ನಾವ್ ಯಾರಿಗೇನು ಲೆಕ್ಕ ಕೊಡ್ಬೇಕಾಗಿಲ್ಲ, ದಾರಿ ಬಿಡಬೇಕಾಗಿಲ್ಲ ಅಂತ ಸಾರ್ವಜನಿಕ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು. ಈ ವಿಚಾರವಾಗಿ ನಮ್ಮ ಸೇನೆಯ ಅಧ್ಯಕ್ಷರಾದ್ರಂತ ಜಗದೀಶ್ ಅವರು ಮತ್ತೆ ಎಲ್ಲರೂ ಸೇರ್ಕೊಂಡು ಮಾಗಡಿ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಮಾಡ್ದು. ಅದ್ರ ವಿಚಾರವಾಗಿ ಅವಾಗ ತಿಳ್ಕೊಂಡೋಗಿ ಬಂದಂತ ವಿಚಾರ ಅವ್ರು ಯಾವುದೇ ಕಾರಣಕ್ಕೂ ಲೈಸೆನ್ಸೇ ತಗೊಂಡಿಲ್ಲ ಕಟ್ಟಡ ಕಟ್ಟಕ್ಕೆ ಅಂತ ಗೊತ್ತಾಗ್ತು. ಆಮೇಲೆ ಅದು ತೆರವುಗೊಳಿಸೋದಕ್ಕೆ 30 ದಿವಸದೊಳಗಡೆ ತೆರವುಗೊಳಿಸಿಬಿಟ್ಟು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಮಾಗಡಿ ಪ್ರಾಧಿಕಾರದಿಂದ. ಆದ್ರೆ ಸಂಬಂಧಪಟ್ಟ ಪಂಚಾಯತಿಗೆ ಹಾಕಿದ್ರು ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. PDO ವಿಚಾರಿಸಕ್ ಬಂದು PDO ಅವರು ಇವತ್ತು ಅಬ್ಸೆಂಟ್ ಆಗಿದ್ದಾರೆ, ಬಂದಿಲ್ಲ ಪಂಚಾಯತಿಗೆ. ಅದಕ್ಕೋಸ್ಕರ ಇವತ್ತು ನೀವು ಮಾಡಿ ಮಾತಾಡ್ತಾ ಇದೀವಿ. ಮಾನ್ಯರೇ, ಈಗಾಗಲೇ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರಂತ ಮಂಜುನಾಥ್ ಅವರು, ಇಲ್ಲೇ ಸ್ಥಳೀಯರು, ನಮ್ಮ ಕರುನಾಡು ಸೇನೆ ಸಂಘಟನೆ ಬೆಂಗಳೂರು ಜಿಲ್ಲಾಧ್ಯಕ್ಷರು, ತಾವರೆಕೆರೆ ಗ್ರಾಮದವರೇ ಈಗಾಗಲೇ ಈ ಒಂದು ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ತಾವರೆಕೆರೆ ಇರ್ತಕ್ಕಂಥ SRS ಕನ್ವೆನ್ಷನ್ ಅಂತಕ್ಕಂಥ ವೀರಭದ್ರಯ್ಯನವರು ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ, ಆ ಚೌಲ್ಟ್ರಿ ಅನಧಿಕೃತ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಮಾಹಿತಿ ಸಿಕ್ಕಿದೆ. ಈ ವಿಚಾರವಾಗಿ ನಾವು ಮಾಗಡಿಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ದೂರು ಕೊಟ್ಟಿದ್ವಿ. ಅದರನ್ವಯ ತಾವರೆಕೆರೆ ಪಂಚಾಯತಿ PDO ಅವರಿಗೆ ಆ ಒಂದು ಲೆಟರ್ನ ಅವರು ಕೂಡ ಹಾಕಿದ್ರು. ಈ ಕೂಡಲೇ ಕ್ರಮ ವಹಿಸಿ ಅಂತ ಹೇಳಿ PDOಗೆ ಒಂದು ಸೂಚನೆ ಕೊಟ್ಟಿದ್ರು. ಅದರಂತೆ ಈ ಒಂದು ತಾವರೆಕೆರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 30 ದಿನಗಳ ಕಾಲ ಗಡುವನ್ನ ಕೊಟ್ಟು ಒಂದು ನೋಟಿಸ್ನ ಕೊಟ್ಟಿದೀವಿ ಅಂತ ಹೇಳಿದ್ರು. ನಾವು ಅದನ್ನ ವಿಚಾರ ಮಾಡ್ಲಿಕ್ಕೋಸ್ಕರ ಇವತ್ತು ಬಂದಿದ್ವಿ. ಇವತ್ತೆಲ್ಲ ಅವರು ಜಿಲ್ಲಾ ಪಂಚಾಯತಿಗೆ ಹೋಗಿದ್ದೀವಿ. ನಾನು ಇವತ್ತು ಕಚೇರಿ ಇಲ್ಲ ಅಂತ ಹೇಳಿದ್ರು. ಸೋಮವಾರ ಬನ್ನಿ ಭೇಟಿ ಮಾಡೋಣ, ಆ ವಿಚಾರವಾಗಿ ನೇರವಾಗಿ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು. ದೂರವಾಣಿಯಲ್ಲಿ ಹೇಳಿದ್ರು, ನಾನು ಇರ್ಲಿ ಇಲ್ಲದೆ ಹೋಗ್ಲಿ, ಬೇರೆ ಯಾವುದೇ ಅಧಿಕಾರಿ ಬರ್ಲಿ, ಯಾವುದೇ PDO ಬರ್ಲಿ, ಇದಕ್ಕೆ ಸೂಕ್ತ ಕ್ರಮ ಆಗೇ ಆಗ್ತದೆ. ಅವರು ತಪ್ಪು ಮಾಡಿದ್ದಾರೆ, ಆ ಒಂದು ವಿಚಾರದಲ್ಲಿ ಅವ್ರಿಗೆ ಕೂಡಲೇ ಕ್ರಮ ಆಗೇ ಆಗ್ತದೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಕೋರ್ಟ್ಗೆ ಹೋದ್ರು ಕೂಡ 30 ದಿನಗಳ ಕಾಲಾವಕಾಶ ಕೊಟ್ಟಿದ್ದೇನೋ ಮಾಹಿತಿ ಬೇಕು, ಅದಕ್ಕೋಸ್ಕರ 30 ದಿವಸ ಕಾಲಾವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. 30 ದಿನ ಕಾಲಾವಕಾಶ ಕೊಟ್ಟಿರೋದು ಒಂದು ವಿಚಾರ ಆದ್ರೆ, ನಮಗೆ ಸೂಕ್ತವಾದ ಕ್ರಮ ಆಗ್ಬೇಕು ಅಂತ ಹೇಳಿ ನಾವು ಒತ್ತಾಯ ಪಡಿಸಿದೀವಿ. ಈಗಾಗಲೇ ಅಲ್ಲಿ ತಮಗೆಲ್ಲ ಮಾಹಿತಿ ಕೊಟ್ಟಿರೋ ಹಾಗೆ ನಮ್ಮ ಮಂಜುನಾಥ್ ಹೇಳಿದ್ರು, ಅಲ್ಲಿ ಓಡಾಡ್ಲಿಕ್ಕೆ ಜಾಗ ಕೊಟ್ಟಿಲ್ಲ, ಆರ್ಚ್ ಕಟ್ಟಿದ್ದಾರೆ. ಈಗ ಏಕ ನಿವೇಶನ ಅಂತ ಹೇಳಿದ್ದಾರೆ, ಹಲವಾರು ನಿವೇಶನಗಳು ಕಟ್ಟಿದ್ದಾರೆ. ಅಲ್ಲಿ ಓಡಾಡ್ಲಿಕ್ಕೆ ದಾರಿಗಳು ಕೊಟ್ಟಿಲ್ಲ. ಪಾರ್ಕ್ ಮಾಡೋ ಜಾಗದಲ್ಲಿ ಬೇರೆ ಕಟ್ಟಡ ಕಟ್ಟಿದ್ದಾರೆ, ಕಟ್ಟಡ ಕಟ್ಟೋ ಜಾಗದಲ್ಲಿ ಪಾರ್ಕ್ ಮಾಡಿದ್ದಾರೆ. ಸಾಕಷ್ಟು ಅವ್ಯವಹಾರಗಳಾಗಿದ್ದಾವೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ದೂರನ್ನ ಕೊಟ್ಟಿದ್ವಿ. ಆ ದೂರಿನ ಕ್ರಮ ಆಗಿಲ್ಲ ಅಂದ್ರೆ ಈಗಾಗಲೇ 30 ದಿನ ಗಡುವು ಕೊಟ್ಟಿದ್ದಾರೆ. ಈಗಾಗಲೇ 15 ದಿನಗಳ ಕಾಲ ಮುಗ್ದಿದೆ. ಇನ್ನು 15 ದಿನದ ಒಳಗಾಗಿ ಅವ್ರು ಕ್ರಮ ವಹಿಸಲಿಲ್ಲ ಅಂದ್ರೆ ಕರ್ನಾಟಕ ಸೇನೆ ಸಂಘಟನೆ ಪರವಾಗಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀನಿ. ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಚೌಲ್ಟ್ರಿನ ಡೆಮಾಲಿಷನ್ ಮಾಡಬೇಕು. ಯಾಕೆಂದ್ರೆ ಅವ್ರ ಅಕ್ರಮ ಕಟ್ಟಡ ಕಟ್ಟಿರೋದೇ ಒಂದು ಇದಾಗಿರೋದ್ರಿಂದ ಆ ಅಕ್ರಮ ಕಟ್ಟಡನ ಹೊಡಿಬೇಕು, ಈ ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ. ಇಲ್ಲದೆ 3 ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದೀನಿ.